ತುಂಬಾ ತುಂಬಾ ಫೇವ್ರೆಟ್ ಕಂಟೆಸ್ಟೆಂಟ್ ನೀವು. ನನಗೆ ತುಂಬಾ ಥ್ಯಾಂಕ್ ಇಷ್ಟ ಯು. ಆಗಿದ್ದ ಕಂಟೆಸ್ಟೆಂಟ್ ಥ್ಯಾಂಕ್ ಬಿಗ್ ಯು ಬಾಸ್ ಮನೆಯಲ್ಲಿ. ಅಂಡ್ ಬಹಳ ಜನರಿಗೂ ಅದೇ ನಿಮ್ಮ ವ್ಯಕ್ತಿತ್ವ ಇಷ್ಟ ಆಗಿತ್ತು. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಏನಿಲ್ಲ ಮ್ಯಾಮ್, ಥ್ಯಾಂಕ್ ಯು. ಯಾಕಂದ್ರೆ ನಾನು ಅಲ್ಲಿ ಹೋಗಿದ್ದೆ ವ್ಯಕ್ತಿತ್ವಗಳ ಆಟ ಅಂತ ಅನ್ಕೊಂಡೇ ಹೋಗಿದ್ದು. ಅಂಡ್ ಆದಷ್ಟು ನಾನು ಹೇಗಿರ್ತೀನಿ ನಿಮಗೆ ಪ್ರೆಸೆಂಟ್ ಮಾಡೋದು ಅಷ್ಟು ಜೆನ್ಯೂನ್ ಆಗಿ ಪ್ರೆಸೆಂಟ್ ಮಾಡ್ಕೊಳೋದು ನಂದು ಆಗಿತ್ತು. ಎಸ್ ಎಸ್. ಅಷ್ಟೇ, ಐ ಟ್ರೈಡ್ ಮೈ ಬೆಸ್ಟ್. ಹ್ಮ್ ಆಮೇಲೆ ಅಲ್ಲಿ ತುಂಬಾ ಕಷ್ಟ. ಹ್ಮ್ ಆ ಥರ ಒಂದು ಸಿಚುವೇಶನ್ಸ್ ಬಂದಾಗ ಅದಿರೋದೇ ಟೆಸ್ಟ್ ಮಾಡೋದೇ ಅದು. ನಿಮ್ದು ಒಂದು ಸಿಚುವೇಶನ್ ಕೊಡ್ತಾರೆ, ಹ್ಮ್ ನೀವು ಅದನ್ನ ಹೇಗೆ ಸಾಲ್ವ್ ಮಾಡ್ತೀರಿ. ಎಕ್ಸಾಕ್ಟ್ಲಿ. ಪ್ರತಿಯೊಬ್ಬರು ಒಂದೇ ತರ ಮಾಡ್ಕೊಂಡ್ರೆ ಎಲ್ಲರೂ ಒಂದೇ ಆಗ್ಬಿಡ್ತಾರೆ ಅಲ್ವಾ. ಆಗ್ಬಿಡ್ತಾರೆ. ನಿಮ್ಮ ವ್ಯಕ್ತಿತ್ವ ಆ ಸಿಚುವೇಶನ್ ಹೆಂಗ್ ಸಾಲ್ವ್ ಮಾಡುತ್ತೆ ಅನ್ನೋದೇ ಇದ್ Exactly. ಗೇಮ್ ಅದು. ಹೌದು. ಸೊ ಅದೇ ಐ ಟ್ರೈ ಟು ಬಿ ರಿಯಲ್ ಅಷ್ಟೇ. ಹಂಗಂದ್ರೆ ಏನು ಅಭಿಷೇಕ್ ಅವರೇ, ಬಿಗ್ ಬಾಸ್ ಅಂದ್ರೆ ವ್ಯಕ್ತಿಗಳ ಮಧ್ಯೆ ನಡೆಯುವಂತಹ ಆಟನ ಅಥವಾ ವ್ಯಕ್ತಿತ್ವಗಳ ಮಧ್ಯೆ ನಡೆಯುವಂತಹ ಆಟನ? ಅಲ್ಲಿ ಯಾವ್ದು ವಿನ್ ಆಗತ್ತೆ? ವ್ಯಕ್ತಿ ವಿನ್ ಆಗ್ತಾರ, ವ್ಯಕ್ತಿತ್ವ ವಿನ್ ಆಗತ್ತಾ ನಿಮ್ ಪ್ರಕಾರ? ನನಗೆ ಗೊತ್ತಿರಂಗೆ ವ್ಯಕ್ತಿತ್ವಗಳ ಆಟನೇ. ವ್ಯಕ್ತಿತ್ವಗಳ. ಯಾಕಂದ್ರೆ ಇಟ್ಸ್ 24/7 ಶೋ ಅಲ್ವಾ. Yes, yes. ಯು ಕಾಂಟ್ ಇವಾಗ ನೋಡಿ, ನಾವು 1 hour ಫೇಕ್ ಆಗಿರ್ಬೋದು ಬೇರೆಯವ್ರ ತರ, 24 ಹ್ಮ್. ಗಂಟೆ ಫೇಕ್ ಆಗಂತ ಇರಕ್ಕಾಗಲ್ಲ. ಸೊ ವ್ಯಕ್ತಿತ್ವಗಳ ಆಟನೇ ಅಂತ ಅನ್ಸುತ್ತೆ. Okay. ಅದ್ ಬಿಟ್ರೆ ಒಳಗಡೆ ಇದ್ದ ಪರ್ಸ್ಪೆಕ್ಟಿವ್ ಬೇರೆ, ಹೊರಗಡೆ ಬಂದಿದ್ದ ಪರ್ಸ್ಪೆಕ್ಟಿವ್ ಬೇರೆ. ನನಗಿನ ಜಾಸ್ತಿ ನೀವು ಆಡಿಯನ್ಸ್ ಆಗಿ ಹೇಳ್ಬೇಕು, ನಿಮಗೆ ಅನಿಸ್ತಾ ಇದೆ ಏನ ನನಗೆ ಹಿಂಗೆ ಅಂತ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದೇ ಕೆಲವರು ಒಬ್ರೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಬಟ್ ಬಿಗ್ ಬಾಸ್ ಸೀಸನ್ 12 ಅದು ಒಂಥರ ಡಿಫ್ರೆಂಟ್ ಆಗಿದೆ. ಅದು ಒನ್ ಮ್ಯಾನ್ ಶೋ ಅಂತಾರೆ ಎಲ್ಲರೂ. ಗಿಲ್ಲಿ ಹೆಸರು ಎಲ್ಲರೂ ಹೇಳ್ತಾರೆ. ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ, ಗಿಲ್ಲಿ ಕಾಮಿಡಿ ಇಷ್ಟ ಆಗಿದೆ, ಗಿಲ್ಲಿಗಿರುವಂಥ ಫ್ಯಾನ್ಸ್ ಬಹುಶಃ ಯಾವ ಸೀಸನ್ ಅಲ್ಲೂ ಇಲ್ಲ ಅಂತಾನು ಹೇಳ್ತಾರೆ. ಸೊ ನಮ್ಮದು ಒನ್ ಮ್ಯಾನ್ ಶೋಕಿನ ನನ್ನ ಒಪಿನಿಯನ್ ಅಂತಂದ್ರೆ, ಅಲ್ಲಿರೋ ಪ್ರತಿಯೊಬ್ಬರು ಇರೋದಕ್ಕೆ ಆತರ ಆಗ್ತಾರೆ. ಆಗ್ತಾ ಇದಾವೆ. ಇಟ್ ಇಸ್ ಲೈಕ್ ಇವಾಗ ನೋಡಿ, ನಾವು ಏನೋ ಬಿರಿಯಾನಿ ಮಾಡ್ಬೇಕಂದ್ರೆ ಬರೀ ಅನ್ನ ತಿನ್ನಕ್ಕಾಗಲ್ಲ. ತಿನ್ನಕ್ಕಾಗಲ್ಲ. ಅದ್ರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ ಇದ್ರೆ ಎಲ್ಲ ingredients ರುಚಿ ಇದ್ರೇನೆ ಅದ್ರ ಜಾಸ್ತಿ ಮಜಾ ಆಗುತ್ತೆ, ಇರೋದು. ಮಜಾ ಇರುತ್ತೆ.